ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಪ್ರಭಾವಿ ನಾಯಕರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿಯವರ ನೇತೃತ್ವದಲ್ಲಿ ಬೀದರ್ ಉತ್ತರ ವಿಧಾನಸಭಾ ಕ್ಷೇತ್ರದ ಜನವಾಡ ಹಾಗೂ ಮಾಳೆಗಾಂವ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ 50 ಗ್ರಾಮದ ಪ್ರತಿಯೊಂದು ಚರ್ಚ್ಗಳಿಗೂ ತೆರಳಿ ಕೇಕ್ ಹಾಗೂ 2025ನೇ ಸಾಲಿನ ಕ್ಯಾಲೆಂಡರ್ ವಿತರಣೆ ಮಾಡಲಾಯಿತು. ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿಯವರ ಮಾರ್ಗದರ್ಶನದ ಮೇರೆಗೆ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಳಿಯವರ ಅಭಿಮಾನಿಗಳು ಕಾರ್ಯಕರ್ತರು ಪ್ರತಿಯೊಂದು ಚರ್ಚ್ಗಳಿಗೆ ತೆರಳಿ 1 ಕೆಜಿ ಕೇಕ್ ಹಾಗೂ ಹೊಸ ವರ್ಷದ ಕ್ಯಾಲೆಂಡರ್ ವಿತರಣೆ ಮಾಡಿ ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದರು. ಕ್ರಿಸ್ಮಸ್ ಇದು ಸೌಹಾರ್ದತೆಯ, ಶಾಂತಿ, ಸಮಾಧಾನದ, ಹರ್ಷದ ಹಬ್ಬವಾಗಿದೆ. ಪರರಿಗೆ ಖುಷಿ ಹಂಚುವುದೇ, ಪ್ರೀತಿ ಹಂಚುವುದೇ ಕ್ರಿಸ್ಮಸ್ ಹಬ್ಬದ ಮೂಲ ಉದ್ದೇಶವಾಗಿದೆ. ಎಲ್ಲಾ ಕ್ಷೇತ್ರಗಳಲ್ಲಿಯೂ ಕೂಡ ಕ್ರೈಸ್ತರ ಕೊಡುಗೆ ಅಪಾರವಾಗಿದೆ. ಕ್ರೈಸ್ತರು ಎಲ್ಲರ ಒಳಿತಿಗಾಗಿ, ಲೋಕದ ಹಿತಕ್ಕಾಗಿ ಎಲ್ಲಾ ಚರ್ಚ್ಗಳಲ್ಲಿಯೂ ಕೂಡ ಯಾವುದೇ ಒಂದು ನಿಸ್ವಾರ್ಥ ಮನೋಭಾವನೆ ಇಲ್ಲದೆ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಮಾಡ್ತಾರೆ. ದೇವನೊಬ್ಬ, ನಾಮ ಹಲವು ಎನ್ನುವ ಹಾಗೆ ಏಸು ಕ್ರಿಸ್ತನು ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಭಾವಿ ನಾಯಕರಾದ ಶಶಿಕಾಂತ್ ಪೊಲೀಸ್ ಪಾಟೀಲ್ ಅವರು ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದ್ದಾರೆ. ಇದೇ ವೇಳೆ ಪಾಸ್ಟರ್ ಅವರು ಮಾತನಾಡಿ, ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಡಿ ಅವರು ನಿಸ್ವಾರ್ಥ ಮನೋಭಾವದಿಂದ ಸೇವೆ ಮಾಡ್ತಾರೆ. ದೀನ, ದಲಿತರ, ಹಿಂದುಳಿದ ವರ್ಗದವರ ಪರ ಅಪಾರ ಕಾಳಜಿ, ಕಳಕಳಿ ಹೊಂದಿದ ವ್ಯಕ್ತಿತ್ವದವರಾಗಿದ್ದಾರೆ. ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಪ್ರತಿಯೊಂದು ಗ್ರಾಮದ ಚರ್ಚ್ಗಳಿಗೆ ಕ್ರಿಸ್ಮಸ್ ಕೇಕ್ ಜೊತೆಗೆ ಹೊಸ ವರ್ಷದ ಕ್ಯಾಲೆಂಡರ್ ವಿತರಣೆ ಮಾಡಿದ್ದು, ಏಸು ಕ್ರಿಸ್ತನು ಅವರಿಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಜೊತೆಗೆ ಮುಖ್ಯವಾಗಿ ಜನಸೇವೆಗೆ ಬೇಕಾದ ಉನ್ನತ ಸ್ಥಾನಮಾನವನ್ನು ಅವರಿಗೆ ಕರುಣಿಸಲಿ, ಅವರಿಗೆ ಆಶೀರ್ವದಿಸಲಿ ಎಂದು ಈ ಮೂಲಕ ಕ್ರಿಸ್ಮಸ್ ಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಶಶಿಕಾಂತ್ ಪೊಲೀಸ್ ಪಾಟೀಲ್ ಚೌಡಿಯವರ ಆಪ್ತ ಸಹಾಯಕ ಸುನಿಲ್ ಬಿಕೆ, ಪ್ರಭಾಕರ್ ಭೋಸಲೆ, ಸುನಿಲ್ ಸಂಗಮ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಕರ್ತನೆ ವಿಶೇಷವಾಗಿ ಚೌಳಿ ಗ್ರಾಮದಿಂದ ಅವರು ನಮ್ಮ ಇಸ್ಲಾಂಪುರ ಸಭೆಗೆ ಕರ್ತನೆ ವಿಶೇಷವಾಗಿ ಕ್ರಿಸ್ಮಸ್ ಕೇಕ್ ಅನ್ನು ಕರ್ತನೆ ಮಾತೃವಳದ ತಂಡದವರಿಂದ ಆಗಮಿಸಿ ಅದಕ್ಕಾಗಿ ನಾವು ಸ್ತೋತ್ರ ಮಾಡ್ತೀವಿ ಸ್ವಾಮಿ. ಅವರನ್ನ, ಅವರ ಕುಟುಂಬವನ್ನ, ಅವರು ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳನ್ನ, ಆರೋಗ್ಯವನ್ನು ಆಶೀರ್ವಾದ ಮಾಡಿದೇವ್ರಿ. ನಂಬಿದಂತ ಮಕ್ಕಳಿಗೆ ನೀನು ಕೈ ಬಿಡದ ಬಗ್ಗೆ ಹೇಳಿದ್ವಿ. ಅವರಿಗೆ ಹೆಚ್ಚಿನ ವಿಷಯದಲ್ಲಿ ಕರ್ತನೆ ಚೌಳಿನಿಂದ ಅವರು ಕ್ರಿಸ್ಮಸ್ ಕೇಕ್ ಕಳಿಸಿಕೊಟ್ಟಿದ್ದಾರೆ ಮತ್ತು ಅವರು ತಂಡದವರು ಸಹ ಆಗಮಿಸಿದ್ದಾರೆ. ಅದಕ್ಕಾಗಿ ನಾವು ಯೇಸು ಸ್ವಾಮಿ ಹೆಸರಿನಲ್ಲಿ ಅವರಿಗೆ ನಾವು ಸ್ವಾಗತವನ್ನು ಮಾಡ್ತೇವೆ. ಎಲ್ಲರೂ ಚಪ್ಪಳೆ ಮೂಲಕವಾಗಿ ಈ ಸಮಯದಲ್ಲಿ ಅವರಿಗೆ ನಾವು ದಯಮಾಡಿ ನಮ್ಮ ಇಸ್ಲಾಂಪುರ ಗ್ರಾಮದ ಎಲ್ಲ ಸಭಿಕರಲ್ಲಿ ಮನವಿ ಮಾಡಿಕೊಳ್ಳೋದಂದ್ರೆ, ಬೇರೆ ಗ್ರಾಮದಿಂದ ನಮಗೆ ಬಂದಿದ್ದಾರೆ ಅವರು ವಿಶೇಷವಾಗಿ ನೀವೆಲ್ಲರೂ ದಯಮಾಡಿ ಬೇಗನೆ ಆಲಯಕ್ಕೆ ಸೇರಿ ಬರಬೇಕೆಂಬುದಾಗಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ತಾ ಇದ್ದೇವೆ. ದಯಮಾಡಿ ಎಲ್ಲ ಯವನಸ್ಥರು, ಹಿರಿಯರು ಎಲ್ಲರೂ ಬೇಗನೆ ದೇವರ ಆಲಯಕ್ಕೆ ಸೇರಿ ಬರಬೇಕೆಂಬುದಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ. ವಿಶೇಷವಾಗಿ ಈ ಸಮಯದಲ್ಲಿ ಶಶಿಕಾಂತ್ ಮತ್ತು ಅವರ ತಂಡದವರಿಗಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ನಮ್ಮ ಸಿರಿಗಳನ್ನು ಭಾಗಿಸಿ ನಮ್ಮ
ಕಣ್ಣುಗಳನ್ನು ಮುಚ್ಚಿ ನಾವು ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳುವ. ಉಂಟು ಮಾಡಿರುವಂತಹ ಸರ್ವಶಕ್ತನಾದಂಥ ದೇವರೇ ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕರ್ತನೆ, ಒಂದು ಸಂಗಲಿ ಗ್ರಾಮದಲ್ಲಿ ಕರ್ತನೆ ಸ್ವಾಮಿ ನಾವು ಚಿಕ್ಕವ ದಂಡ ಆಗಿದ್ರು ಕೂಡ ನಮ್ಮನ್ನು ಪ್ರೀತಿಸಿ, ನಮ್ಮನ್ನು ಚಿಂತಿಸಿ, ನಮ್ಮ ಗ್ರಾಮವನ್ನು ಕರ್ತನೆಯವರ ಮನಸ್ಸಲ್ಲಿಟ್ಟುಕೊಂಡು ನಮಗಾಗಿ ನಮ್ಮ ಜನರಿಗೋಸ್ಕರ ಈ ಒಂದು ಕೇಕನ್ನು ಅವರು ಕಳಿಸಿಕೊಟ್ಟಿದ್ದಾರೆ. ಶಶಿಕಾಂತ್ ಪಾಟೀಲ್ ಅವರನ್ನು ಪ್ರತ್ಯೇಕವಾಗಿ ಅವರನ್ನು ಆಶೀರ್ವಾದ ದೇವರೇ ಸ್ವಾಮಿ, ರಾಜಕೀಯವಾಗಿ ಅವರನ್ನು ಬಿಡುವಂತೆ ಸಹಾಯ ಮಾಡು. ಹೌದು ಕರ್ತನೆ ಸ್ವಾಮಿ, ಅವರ ಆಲೋಚನೆ, ಅವರ ಗುರಿ ಎನ್ನುವುದು ನೀನು ಗೊತ್ತಂಥ ದೇವರಾಗಿದ್ದಿ. ಅದಕ್ಕಾಗಿ ಅವರ ಆಸೆ ಆಕಾಂಕ್ಷೆಗಳನ್ನು ನೀನು ಪೂರ್ತಿಗೊಳಿಸು ದೇವರೇ ಸ್ವಾಮಿ. ಅವರನ್ನು ಕೈ ಹಾಕಿರುವಂಥ ಕೆಲಸಗಳನ್ನು ಅವರನ್ನು ಸಫಲ ಮಾಡಿ ಕರ್ತನೆ, ಮುಂದಿನ ದಿನಗಳಲ್ಲಿ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿದ್ದು ಸಮಾಜದಲ್ಲಿ ಅನೇಕ ಜನರಿಗೆ ಸಹಾಯ ಮಾಡುವಂಥ ಹಸ್ತಗಳನ್ನು ಅವರಿಗೆ ದಯಪಾಲಿಸೋದಕ್ಕಾಗಿ ನೀವು ಸ್ತೋತ್ರ. ಅನೇಕರನ್ನು ಸಹಾಯ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ ಕರ್ತನೆ. ಹೀಗೆ ಇಂದು ದಿನ ಕರ್ತನೆ ಪ್ರತಿಯೊಂದು ಹಳ್ಳಿಗಳಿಗೆ ಅವರು ಕೇಕನ್ನು ವಿತರಿಸುವಾಗ ಅವ್ರು ಮಾಡುವಂಥ ಈ ಕಾರ್ಯಗಳನ್ನು ಅವರನ್ನು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಿದೇವ್ರೆ. ಅಬ್ರಾಹ್ಮನ ದೇವರನಿಗೆ ಸ್ತೋತ್ರ, ಇಸಾಕನ ದೇವರಿಗೆ ಸ್ತೋತ್ರ, ಯಾಕೋಬರ ದೇವರಿಗೆ ಸ್ತೋತ್ರ. ಅವರನ್ನು, ಅವರ ಕುಟುಂಬವನ್ನು, ಅವರ ಕೆಲಸ ಕಾರ್ಯಗಳನ್ನು ಸಫಲ ಮಾಡಿ ಮತ್ತು ಬಂದಿರತಕ್ಕಂಥ ಎಲ್ಲ ಅವರ ಜೊತೆಗಾರರಾಗಿ ಕೆಲಸ ಮಾಡ್ತಕ್ಕಂಥ ಈ ಸೋದರರನ್ನು ಕೂಡ ನೀನು ಆಶೀರ್ವಾದ ಮಾಡು. ಅವರ ಪ್ರತಿಯೊಂದು ಹಳ್ಳಿಗಳಿಗೆ ಹೋಗುವಾಗ ನೀನೇ ಅವ್ರಿಗೆ ಜೊತೆಗಾರನಾಗಿ ನಡೆಸಬೇಕೆಂಬುದಾಗಿ ನಮ್ಮ ಕರ್ತನು ರಕ್ಷಣೆ ಇರುವಂಥ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ಬೇಡ ನಮ್ಮ ತಂದೆ. ಆಮೆನ್.